ಆತ್ಮೀಯರೇ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರಿರಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಇವತ್ತಿನ ದಿನ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿಯನ್ನ 28 ಜುಲೈ 2026 ಮಂಗಳವಾರದಂದು 132ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡಲಿದ್ದೇನೆ. ಶ್ರೀ ಸಂತೋಷ್ ಗುಡಿಯಂಗಡಿ ಅವರು ಬರೆದಿರುವಂತ ಪೆನ್ಸಿಲ್ ರಾಯರ ಪುರಪ್ರವೇಶ ಒಂದು ಕಥೆಯ ಪರಿಚಯವನ್ನ, ಕಥಾ ಸಂಕಲನದ ಪರಿಚಯವನ್ನ ಮಾಡ್ತಾ ಇದ್ದೀನಿ. ಸಂತೋಷ್ ಗುಡಿಯಂಗಡಿ ಅವರು ಕುಂದಾಪುರ ತಾಲೂಕಿನ ತಳ್ಳೂರು ಗುಡಿಯಂಗಡಿ ಅವರು, ಪ್ರಸ್ತುತ ನಂಜನಗೂಡಿನ ವಾಸಿ. ನಿನಾಜಂ ಪದವೀಧರಾಗಿರುವಂತ ಇವರು 15 ವರ್ಷಗಳಿಂದ ಸರಕಾರಿ ಪ್ರೌಢಶಾಲೆಯಲ್ಲಿ ನಾಟಕದ ಮೇಷ್ಟ್ರಾಗಿ ವೃತ್ತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಮಕ್ಕಳಿಗಾಗಿ ವಿಜ್ಞಾನ ನಾಟಕಗಳನ್ನ ಬರೆದು ಆಡಿಸುವುದು, ಮಕ್ಕಳ ಪತ್ರಿಕೆ, ಮಕ್ಕಳ ವಾರ್ತಾವಾಹಿನಿ, ಪ್ಲಾಸ್ಟಿಕ್ ವಿರುದ್ಧ ಆಂದೋಲನವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೋರಬಾಡು ಪ್ರಕಟಿತ ಕಥಾ ಸಂಕಲನವಾಗಿದೆ. ಈ ಕಥೆಗೆ ಚಿತ್ರಗಳನ್ನ ಬಿಡಿಸಿರುವಂತದ್ದು ಕನ್ನಡದ ಪತ್ರಿಕಾ ರಂಗದಲ್ಲಿ ಹಲವಾರು ದಶಕಗಳಿಂದ ವ್ಯಂಗ್ಯ ಚಿತ್ರಕಾರರಾಗಿರುವಂತ ಫೈನ್ ಆರ್ಟ್ಸ್ ನಲ್ಲಿ ಪದವಿ ಪಡೆದು 25 ವರ್ಷಕ್ಕಿಂತ ಹೆಚ್ಚು ಕಾಲ ಐಟಿ ಕ್ಷೇತ್ರದಲ್ಲಿ ಕ್ರಿಯೇಟಿವ್ ಡಿಸೈನರ್ ಆಗಿ ಅನುಭವವನ್ನು ಹೊಂದಿರುವಂತ ನಾಗನಾಥ್ GS ಅವರು ಈ ಕಥೆಗೆ ಚಿತ್ರವನ್ನ ಬರೆದಿದ್ದಾರೆ. ಪೆನ್ಸಿಲ್ ರಾಯರ ಪುರಪ್ರವೇಶ ಅನ್ನುವಂತ ಕಥಾ ಸಂಕಲನವನ್ನ ನವ ಕರ್ನಾಟಕ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅವರು ಪ್ರಕಟಿಸಿದ್ದಾರೆ. 2024ರಲ್ಲಿ ಮೊದಲ ಮುದ್ರಣವನ್ನ 2024ರಲ್ಲಿ ಮೊದಲ ಮುದ್ರಣವನ್ನ ಕಂಡಿರುವಂತ ಈ ಕೃತಿ ಪೆನ್ಸಿಲ್ ರಾಯರ ಪುರಪ್ರವೇಶ 20 ರೂಪಾಯಿ ಪುಟಗಳನ್ನ 20 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ 70 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. 20 ಪುಟಗಳ ಈ ಕೃತಿ ಸುಂದರವಾದ ಚಿತ್ರಗಳನ್ನ ನಾಗನಾಥ್ GS ಅವರು ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಪೆನ್ಸಿಲ್ ರಾಯರ ಪುರಪ್ರವೇಶ ಅನ್ನುವಂತ ಈ ಕತೆ ಪೆನ್ಸಿಲ್ನ ಸುತ್ತುವರೆದಿದೆ. ಮಕ್ಕಳಿಗೆ ಪೆನ್ಸಿಲ್ ಅಂದ್ರೆ ಒಂದು ಜಾದು ಲೋಕ ಇದ್ದಂತೆ. ಅವರು ಪೆನ್ಸಿಲ್ಗಳನ್ನ ತುಂಬಾ ಇಷ್ಟಪಡ್ತಾರೆ. ಅಂತ ಒಂದು ಪೆನ್ಸಿಲ್ನ ಸುತ್ತ ಈ ಕತೆ ನಡೀತದೆ. ಅಂದ್ರೆ ಪೆನ್ಸಿಲ್ ಮಗು ಪೆನ್ಸಿಲ್ ಮೂಲಕ ಚಿತ್ರವನ್ನ ಬಿಡಿಸ್ತಾ ಇರ್ತಾನೆ. ಬಿಡಿಸುವಂತ ಪುಟಾಣಿ ಮಗು ಪೆನ್ಸಿಲ್ ನಿಂದ ಹಿಡ್ಕೊಂಡು ಚಿತ್ರವನ್ನ ಬರೀತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗತ್ತೆ ಆ ಮಗು ಏನ್ ಮಾಡುತ್ತೆ, ಅದಕ್ಕೆ ಪೆನ್ಸಿಲ್ ಅನ್ನ ಡಸ್ಟ್ ಬಿನ್ಗೆ ಹೋಗಿತ್ತ. ಡಸ್ಟ್ ಬಿನ್ ಒಗೆದು ಗುಟ್ಲೆ ರಾಯರಿಗೆ ಆಶ್ಚರ್ಯ ಆಗುತ್ತ. ಇಷ್ಟೊತ್ತು ಸುಂದರವಾದ ಚಿತ್ರವನ್ನ ಬಿಡಿಸ್ತಾ ಇದ್ದ, ಆ ಚಿತ್ರ ಏನು ಸುಂದರವಾಗಿಲ್ಲ ಅಂದ್ರೂ ಸಹ ಚಿತ್ರವನ್ನ ಬಿಡಿಸ್ತಾ ಇದ್ದ ಪುಟಾಣಿ ಕಂದ ಒಮ್ಮೆಲೆ ಯಾಕೆ ನನ್ನ ಡಸ್ಟ್ ಬಿನ್ಗೆ ಹೋಗುದ ಅನ್ನುವಂತ ಚಿಂತೆ ಪೆನ್ಸಿಲ್ ರಾಯನ್ನ ಕಾಡಕ್ ಸ್ಟಾರ್ಟ್ ಆಗುತ್ತೆ. ಅವನು ಅನ್ಕಂತಾನ, ಅಲ್ಲ ನಾನು ನಂದು ನಿಬ್ಬು ಮುರಿದಿಲ್ಲ, ಇಂದನೂ ಹಾಳಾಗಿಲ್ಲ, ಎಷ್ಟು ಹೊಸದೀನಿ ನಾನು, ಆದ್ರೂ ನಾನು ಯಾಕೆ ಡಸ್ಟ್ ಬಿನ್ಗೆ ಹೋಗುದಾನ ಈತ ಅಂತೇಳಿ ನೋಡ್ತಾನ. ಆದ್ರೆ ಅಲ್ಲಿ ಆಲ್ರೆಡಿ ಇಂಥ ಪೆನ್ಸಿಲ್ಗಳು ಸ್ವಲ್ಪ ಜನ ಬಿದ್ದಿರ್ತಾವ. ಅವಾಗ ಅಂತಾರ, ಇಲ್ಲ ಈಗ ಎಲ್ಲಾ ಮಕ್ಕಳು ರೀಲ್ಸ್ ಮಾಡ್ತಾ ಇದಾರ, ಹಳೆಯ ಪೆನ್ಸಿಲ್ಗಳನ್ನ ಬಿಸಿ ಹಾಕಿ ರೀಲ್ಸ್ ಮಾಡ್ತಾ ಇದಾರ ಅಂತ ಹೇಳ್ತಾನ. ಯಾಕೆ ರೀಲ್ಸ್ ಮಾಡ್ತಾ ಇದಾರ, ನಾವೆಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೀವಿ ಅಲ್ಲ ಅಂತ ಅಂತಾರ ಅವ್ರು. ನೋಡಿದಾಗ ಅಲ್ಲೆಲ್ಲ ಪೆನ್ಸಿಲ್ಗಳು ಮಾತಾಡ್ತಾರ, ಒಬ್ರಿಗೊಬ್ರು ಪೆನ್ಸಿಲ್ ಮಾತಾಡ್ತಾರ. ಈಗ ಮಾರುಕಟ್ಟೆಯಲ್ಲಿ ಹೊಸ ಪೆನ್ಸಿಲ್ ಬಂದಿದೆ. ಆ ಪೆನ್ಸಿಲ್ ಯಾವ್ದಂದ್ರೆ ಪೆನ್ಸಿಲ್ ಒಂದು ವಿಶೇಷ ಏನಂದ್ರೆ ಅದಕ್ಕೆ ಶಾರ್ಪ್ನರ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ತಾನೇ ಒಂದು ಬಟನ್ ಅನ್ನ ಟಿಕ್ ಬಟನ್ ಒತ್ತಿಬಿಟ್ರೆ ತಾನೇ ಕುಣ್ಕುಂತ ಹೊರಗ್ ಬರ್ತಾ ನಿಬ್ಬು. ನಮ್ಮಂಗತೆ ಇಲ್ಲ. ಆಮೇಲೆ ಎಲ್ಲ ಬಣ್ಣದಾಗೈತೆ, ಒಂದು ಆಕರ್ಷಕವಾಗಿದೆ ಪೆನ್ಸಿಲ್ ಅಂದಾಗ ಪೆನ್ಸಿಲ್ ರಾಯನಿಗೆ ಚಿಂತೆ ಪ್ರಾರಂಭ ಆಗುತ್ತಾ. ಹಿಂಗಾದ್ರೆ ಹೆಂಗ, ನಮ್ ಸಂತತಿ ನಶಿಸಿ ಹೋಗ್ಬಿಡುತ್ತ. ನಾವು ಎಷ್ಟು ಹೆಲ್ಪ್ ಮಾಡಿದೀವಿ, ಆಗಿನ ಕಾಲದಲ್ಲಿಂದ ಇದೀವಿ, ಆದ್ರೆ ಈಗ ನಮ್ಮ ಸಂತತಿ ನಶಿಸಕ್ ಬಂತಲ್ಲ ಅಂತ ಚಿಂತೆ ಮಾಡಕ್ ಹತ್ತು ಬಿಡ್ತಾನ. ಅವಾಗ ಹಳೆ ಕಾಲದಾಗ ಪೆನ್ಸಿಲ್ ಅನ್ನ ಈಗ ಶಾರ್ಪ್ ಮಾಡಿ ಬರಿತಾ ಇದ್ರು. ಆದ್ರೆ ಈಗ ಮಕ್ಕಳು ಎಲ್ಲರೂ ಪೆನ್ಸಿಲ್ ಅನ್ನು ಬಳಸೋದ್ರಿಂದ ಈ ನಮ್ಮನ್ನೆಲ್ಲ ಟ್ರೆಂಡಿಂಗ್ ನಲ್ಲಿ ರೀಲ್ಸ್ಗಾಗಿ ಅರ್ಧ ಕೆತ್ತಿ ಡಸ್ಟ್ ಬಿನ್ ಒಗೆಯೋದು ರೀಲ್ಸ್ ಮಾಡ್ತಾ ಇದಾರೆ ಈಗ ಅಂತಂದಾಗ ಬಹಳ ಬೇಜಾರಾಗತ್ತ ಪೆನ್ಸಿಲ್ ರಾಯನಿಗೆ. ಆ ಪೆನ್ಸಿಲ್ ರಾಯ ಹೋಗಿ ತಪಸ್ಸಿಗೆ ಕುಂತು ಬಿಡ್ತಾನ. ತಪಸ್ಸಿಗೆ ಕುಂತಾಗ ಎಲ್ಲರೂ ನೋಡ್ತಿರ್ತಾರ, ಅರ್ಧ ಮರ್ಧ ಹಿಂದ ಗಜಿ
ಅಲ್ಲಿನಿಂದ ಕಡಿದು ನಜ್ಜು ಗುಜ್ಜಾಗಿರುವಂತ ಪೆನ್ಸಿಲ್ಗಳು, ಅರ್ಧಮರ್ಧ ಇರುವಂತ ಪೆನ್ಸಿಲ್ಗಳು ಎಲ್ಲರೂ ಡಸ್ಟ್ ಬಿನ್ನಿಗೆ ಒಗೆದು ಬಿಟ್ಟಿರ್ತಾರ. ಡಸ್ಟ್ ಬಿನ್ ಇಂದ ಹೋಗಿ ತಿಪ್ಪೆಯಲ್ಲಿ ಬಿದ್ದಿರ್ತಾವ. ತಿಪ್ಪೆಯಲ್ಲಿ ಬಿದ್ದಿರುವಂತ ಪೆನ್ಸಿಲ್ ರಾಯ ಅಲ್ಲಿದ್ರು ಸಹ ಅಲ್ಲಿನೂ ತಪಸ್ಸಿ ಕುಂತಿರ್ತಾನ. ತಪಸ್ಸಿ ಕುಂತಿರುವಂತ ಸಂದರ್ಭದಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗಿ ಪರೀಕ್ಷೆಗಳ ಮುಕ್ತಾಯ ಆದಂತ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಎಲ್ಲರೂ ಪರೀಕ್ಷೆ ಮುಗಿದ ಮೇಲೆ ಎಲ್ಲರೂ ಇಲ್ಲೇ ಇರ್ರಿ, ನಿಮಗೊಂದು ಆಶ್ಚರ್ಯ ಕಾದದೆ ಅಂತ ಹೇಳ್ತಾರ. ಮಕ್ಕಳು ಒಂದು ಯೋಚನೆ ಮಾಡ್ತಾರ, ನಮಗೆ ಏನ್ ಉಡುಗೊರೆ ಕೊಡ್ಬೋದು ಪರೀಕ್ಷೆ ಮುಗಿದ ಮೇಲೆ ಸರ್ ಅವರು ಅಂತೇಳಿ ನೋಡ್ತಾರ. ಎಲ್ಲರೂ ಪೆನ್ ಪೆನ್ಸಿಲ್ ಬಿಸಾಕ್ಬೇಡ್ರಿ, ಎಲ್ಲರೂ ಡಸ್ಟ್ ಬಿನ್ಗೆ ಹಾಕ್ರಿ ಅಂತ ಹೇಳ್ತಾರೆ. ಸರಿ ಅಂತ ಎಲ್ಲರೂ ಮಕ್ಕಳು ಡಸ್ಟ್ ಬಿನ್ಗೆ ಹಾಕಿದಾಗ ಆ ಪೆನ್ ಪೆನ್ಸಿಲ್ಗಳ ಸಹಾಯದಿಂದಾನೇ ಒಂದು ಆಕೃತಿಯನ್ನು ತಯಾರು ಮಾಡಿಕೊಂಡು ಶಿಕ್ಷಕರು ತರ್ತಾರೆ. ಅದ್ರ ಮೇಲೆ ಮಿರಿ ಮಿರಿ ಮಿಂಚಂತ ಒಂದು ಬಟ್ಟೆ ಹಾಕಿರ್ತಾರೆ. ಬಟ್ಟೆಯನ್ನು ತೆಗೆದು ನೋಡಿದ್ರೆ ಮಕ್ಕಳಿಗೆ ಒಂದು ರೀತಿ ಭಯ, ಆತಂಕ ಕಾರಣ ಉಂಟಾಗುತ್ತೆ. ಯಾಕೆ ಆತಂಕ ಕಾರಣ ಉಂಟಾಗುತ್ತೆ ಅಂದ್ರೆ ಒಂದು ವಿಚಿತ್ರವಾದ ಗೊಂಬೆಯನ್ನ ತಯಾರು ಮಾಡಿರ್ತಾರೆ ಶಿಕ್ಷಕರು. ಆ ವಿಚಿತ್ರವಾದ ಗೊಂಬೆಯನ್ನ ತಯಾರು ಮಾಡಿರುವಂತ ಶಿಕ್ಷಕರು ಮಕ್ಕಳಲ್ಲಿ ಇರುವಂತ ಆತಂಕ ಹಾಗೂ ಗಾಬರಿಯನ್ನ ನೋಡಿದಂತ ಅವರು ವಿವರಿಸ್ತಾರೆ. ನೋಡಿ ಮಕ್ಕಳೇ, ನೀವೆಲ್ಲ ಪೆನ್ ಪೆನ್ಸಿಲ್ ಅನ್ನ ಬರಿತಾ ಇದೀರಿ, ಬಳಸ್ತಾ ಇದೀರಿ. ಆ ಪೆನ್ ಪೆನ್ಸಿಲ್ ಅನ್ನ ನೀವು ಬಿಸಾಕಿರಿ, ಎಲ್ಲರೂ ಡಸ್ಟ್ ಬಿನ್ಗೆ ಹಾಕಿರಿ. ಆ ಡಸ್ಟ್ ಬಿನ್ ಅಲ್ಲಿ ಬಿದ್ದಿರುವಂತ ಪೆನ್ ಪೆನ್ಸಿಲ್ ಗಳನ್ನ ತೆಗೆದುಕೊಂಡು ಮಾಡಿರುವಂತ ಮೂರ್ತಿ ಇದು. ಪೆನ್ ಪೆನ್ಸಿಲ್ ಇದಲ್ಲ ಪರಿಸರದಲ್ಲಿ ಕೊಳೆದಿಲ್ಲ. ನೀವು ಮೊದಲು ಏನ್ ಬಳಸ್ತಾ ಇದ್ರಿ ಪೆನ್ಸಿಲ್ ಅದು ಕೆಟ್ಟಿದ್ರೆ ಅದು ಮಣ್ಣಲ್ಲಿ ಮಣ್ಣಾಗ್ತಾ ಇತ್ತು. ಆದ್ರೆ ಪೆನ್ ಪೆನ್ಸಿಲ್ ಏನಿದೆ ಪ್ಲಾಸ್ಟಿಕ್ ನಿಂದ ಮಾಡಿದ್ದಾರೆ. ಇದು ಮಣ್ಣಿನಲ್ಲಿ ಕೊಳೆಯುವುದಿಲ್ಲ. ಹಾಗಾಗಿ ಅದು ಅಪಾಯಕಾರಿ ಕಸ ಆಗಿ, ಕೊಳೆಯದ ಕಸ ಆಗಿ ಪರಿಸರದಲ್ಲಿ ಹಾಗೆ ಉಳಿಯುತ್ತೆ. ಇದು ಪರಿಸರಕ್ಕೆ ಮಾರಕ ಅಂತೇಳಿ ಶಿಕ್ಷಕರು ಹೇಳ್ತಾರೆ. ಹಾಗೆ ಮತ್ತು ಒಂದು ವಿಷಯ ಹೇಳ್ತಾರೆ. ಈಗ ನಾವು ಶಾಲೆಯಲ್ಲಿ ಡಸ್ಟ್ ಬಿನ್ ಅಲ್ಲಿ ಹಾಕಿದ್ರಿ, ನಾವು ಸಂಗ್ರಹ ಮಾಡಿದ್ವಿ. ಆದ್ರೆ ಬೇರೆ ಕಡೆ ಎಲ್ಲ ಹಾಗೆ ಪೆನ್ಸಿಲ್ ಗಳನ್ನು ಸಂಗ್ರಹ ಮಾಡೋದಿಲ್ಲ, ಎಲ್ಲಂದ್ರೆ ಅಲ್ಲಿ ಬಿಸಾಕ್ ಬಿಡ್ತಾರೆ. ಇದರಿಂದ ಜಲ ಮಾಲಿನ್ಯ ಉಂಟಾಗುತ್ತೆ, ಪರಿಸರ ಮಾಲಿನ್ಯ ಉಂಟಾಗುತ್ತೆ, ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಪ್ಲಾಸ್ಟಿಕ್ ನಿಂದ ಉದ್ಭವಿಸ್ತವೆ. ಹಾಗಾಗಿ ನೀವು ಯಾರು ಪೆನ್ ಪೆನ್ಸಿಲ್ ಗಳನ್ನ ಬಳಸಬಾರದು ಅಂತಂದಾಗ ಮಕ್ಕಳು ಅವಾಗಿಂದ ಒಂದು ಜಾಗೃತಿ ಕಾರ್ಯಕ್ರಮನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವರು ಮೊದಲಿನ ತರ ಪೆನ್ಸಿಲ್ ಗಳನ್ನ ಬಳಸುವಂತದ್ದು, ಅದನ್ನ ರೀಲ್ಸ್ ನಲ್ಲಿ ಮಾಡುವಂತ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ರೀಲ್ಸ್ ಗಳಲ್ಲಿ ಪೆನ್ ಪೆನ್ಸಿಲ್ ಗಳನ್ನ ಬಿಸಿ ಹಾಕಿ ಪೆನ್ಸಿಲ್ ಗಳನ್ನ ಬಳಸುವಂತದ್ದು, ಪೆನ್ಸಿಲ್ ಗಳನ್ನ ಬಳಸುವುದಕ್ಕಾಗಿ ಪ್ರೇರಕ ಮಾತುಗಳನ್ನ ಆಡ್ತಾ, ಹಾಗೆ ಸೇವ್ ಎನ್ವಿರಾನ್ಮೆಂಟ್, ಪರಿಸರವನ್ನು ರಕ್ಷಿಸಿ ಅಂತ ಸ್ಲೋಗಳನ್ನ ಹೇಳ್ತಾ ರೀಲ್ಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರ ಪರಿಣಾಮವಾಗಿ ಎಲ್ಲ ಇಡೀ ಪತ್ರಿಕೆಗಳಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಒಂದು ಕ್ರಾಂತಿ, ಮಕ್ಕಳ ಒಂದು ಈ ಹೋರಾಟ ದಿನ ದಿನ ಹೆಸರನ್ನ, ಪ್ರಸಿದ್ಧಿಯನ್ನ ಪಡೆಯಕ್ ಸ್ಟಾರ್ಟ್ ಆಗುತ್ತೆ. ಆಗ ಮಕ್ಕಳು ಒಬ್ಬರು ನೋಡಿ ಒಬ್ಬರು ಪೆನ್ಸಿಲ್ ಗಳನ್ನ ಬಿಸಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪೆನ್ಸಿಲ್ ಗಳನ್ನ ಬಳಸ್ತಾರೆ. ಈ ರೀತಿ ಬಿಸಾಕಿದಂತ ಪೆನ್ಸಿಲ್ಗಳು ಬಂದು ತಿಪ್ಪಿಯಲ್ಲಿ ರಾಶಿ ರಾಶಿ ಬಿದ್ದು ಬಿಟ್ಟಿರ್ತಾವ. ಬಿದ್ದಾಗ ಅದ್ರೊಳಗಿರುವಂತ ಪೆನ್ಸಿಲ್ ಈಗಾಗಲೇ ಗೆದ್ದಳು ಹುಳ ತಿಂತ ಇರ್ತವೆ, ಇನ್ನೇನು ಕೊಳೆಯುವಂತ ಸ್ಥಿತಿಯಲ್ಲಿ ಇರ್ತವೆ. ಕೆಲವೊಂದು ತಿಪ್ಪೆಯಲ್ಲಿ ಬಿದ್ದಿರುವಂತ ಪೆನ್ಸಿಲ್ಗಳು ಯಾವಾಗ ಪೆನ್ಸಿಲ್ಗಳು ಬಂದು ಬೀಳ್ತಾವೋ ಅವಾಗ ಅವರು ಎದ್ದು ಮೈ ಕೊಡವಿ ನಿಂದಿರ್ತಾರೆ. ಇದೇ ನೋಡ್ರಿ ಬಂದಿದ್ದು ಪೆನ್ಸಿಲ್ ಅಂತೇಳಿ ಅವಕ್ಕೆ ಭಯಕ್ ಸ್ಟಾರ್ಟ್ ಮಾಡ್ತಾವ. ಅವಾಗ ಇವನಿಗೆ ತಪಸ್ಸಿ ಕುಂತಿರೋಂತ ಪೆನ್ಸಿಲ್ ರಾಯನಿಗೂ ಆಶ್ಚರ್ಯ ಆಗತ್ತ, ಇವ್ರು ಯಾಕೆ ಇಲ್ಲಿ ಬಂದ್ರು ಅಂತೇಳಿ. ಅವಾಗ ಅವನು ಹೋಗಿ ಕೇಳ್ತಾನ, ನಿಮ್ಮನ್ನ ಯಾಕೆ ಇಲ್ಲಿ ತಂದು ಹಾಕ್ಯಾರ ಅಂತಂದಾಗ ಗ್ಲೋಬ್ ಅನ್ನ ತೆರೆ ಮೇಲೆ ಹೊತ್ಕೊಂಡಿರುವಂತ ತರ ವೆರೈಟಿಯ ಪೆನ್ಸಿಲ್ಗಳು ಬಂದ್ ಬಿದ್ದಿರ್ತವೆ. ಅದ್ರೊಳಗೆ ಒಂದು ಗ್ಲೋಬ್ ಅನ್ನ ಹೊತ್ಕೊಂಡಿರುವಂತ ಒಂದು ಪೆನ್ಸಿಲ್ ಮಾತಾಡ್ತಾರೆ, ನಾವು ಪ್ಲಾಸ್ಟಿಕ್ ಇಂದ ಮಾಡಿರುವಂತ ಪೆನ್ಗಳಾಗಿರೋದ್ರಿಂದ ಜನ ಕ್ರಾಂತಿಯನ್ನ ಮಾಡ್ತಾ ಇದಾರ, ಮಕ್ಕಳೆಲ್ಲರೂ ಸೇರಿ ನಮ್ಮನ್ನ ನಿಷೇಧ ಮಾಡ್ತಾ ಇದಾರ, ನಮ್ಮನ್ನೆಲ್ಲ ಬಳಸ್ತಾ ಇಲ್ಲ, ಹಾಗಾಗಿ ನಮ್ಮನ್ನೆಲ್ಲ ತಂದು ಇಲ್ಲಿ ಒಗದಾರ ಅಂದಾಗ ಮತ್ತೊಮ್ಮೆ ಅವನಿಗೆ ಪೆನ್ಸಿಲ್ ರಾಯನಿಗೆ ಖುಷಿ ಆಗತ್ತೆ. ಓಹೋ, ನಮ್ ಸಂತತಿ ನಾಶ ಆಗಲ್ಲ, ಈಗ ಎಲ್ಲರೂ ನಮ್ಮನ್ನ ಪ್ರೀತಿಸ್ತಾರ ಅಂತೇಳಿ ಈಗ ಕೊಂಚ ಬದಲಾವಣೆಯೊಂದಿಗೆ ಅವಾಗಿನಂಗತ್ತೆ ಕಪ್ಪು ಬಿಳುಪಿನಲ್ಲಿ ಇರ್ಲಾರ್ದೆ ಬಣ್ಣ ಬಣ್ಣದಲ್ಲಿ ವಿಶೇಷ ಅಲಂಕಾರದಲ್ಲಿ ಪೆನ್ಸಿಲ್ಗಳು ರೆಡಿ ಆಗ್ತವೆ. ಟೋಪಿಗೆಯನ್ನು ಹೊತ್ಕೊಂಡು, ಹಿಂದ ರಬ್ಬರ್ ಅನ್ನು ಹೊತ್ಕೊಂಡು, ಬಣ್ಣದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ತರತರವರಿ ಡಿಸೈನ್ ಇಂದ ಪೆನ್ಸಿಲ್ಗಳು ಅಲಂಕಾರವಾಗಿ ಮಾರುಕಟ್ಟೆಗೆ ಬಂದು ಮಾರುಕಟ್ಟೆಯ ಮೂಲಕ ಮಕ್ಕಳ ಕೈಗೆ ಸೇರುತ್ತೆ. ಆವಾಗ ಪೆನ್ಸಿಲ್ ರಾಯ ತನ್ನೆಲ್ಲ ಹಳೆಯ ರೂಪವನ್ನ ಕಳೆದುಕೊಂಡು ಹೊಸ ರೂಪದೊಂದಿಗೆ ಪುರ ಪ್ರವೇಶವನ್ನ ಮಾಡ್ತಾನೆ. ಕೆಲವರು ತಲೆಯಲ್ಲಿ ರಬ್ಬರು ಹಾಗೆ ವಿವಿಧ ಕಾರ್ಟೂನ್ಗಳ
ಆಕಾರವನ್ನು ಹೊತ್ಕೊಂಡು ಪೂರ್ವ ಪ್ರವೇಶ ಮಾಡಿದಾಗ ಮಕ್ಕಳು ಎಲ್ಲರೂ ಸಹ ಪೆನ್ಸಿಲ್ ಒಂದಿಗೆ ಸೆಲ್ಫಿಯನ್ನು ಹಾಕೊಂಡು ಸ್ಟೇಟಸ್ ಹಾಕ್ಯಂತಾರೆ. ಹಾಗೆ ಅದರೊಳಗೆ ಪೆನ್ಸಿಲ್ ನಿಂದ ಮತ್ತೆ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ರೀಲ್ಸ್ ಗಳ ಮೆರವಣಿಗೆಯೊಂದಿಗೆ ಸ್ಟೇಟಸ್ ಗಳನ್ನ ಹಾಕೋದ್ರೊಂದಿಗೆ ಸೆಲ್ಫಿ ವಿಡಿಯೋವನ್ನ ಮಾಡೋದ್ರೊಂದಿಗೆ ಪೆನ್ಸಿಲ್ ರಾಯರ ಪೂರ್ವ ಪ್ರವೇಶ ಆಗುತ್ತೆ. ಅಲ್ಲಿಗೆ ಈ ಕತೆ ಮುಕ್ತಾಯ ಆಗುತ್ತೆ. ಪೆನ್ಸಿಲ್ ರಾಯರ ಪೂರ್ವ ಪ್ರವೇಶ ಅನ್ನುವಂತ ಈ ನಾಟಕ ಮೋಜಿನ ರೀತಿ, ನಗೆಯ ರೀತಿ ಕಂಡು ಬಂದರೂ ಸಹ ವಾಸ್ತವದಲ್ಲಿ ಪ್ಲಾಸ್ಟಿಕ್ನಿಂದ ಆಗುವಂತ, ಪರಿಸರಕ್ಕೆ ಆಗುವಂತ ಹಾನಿಕಾರಕ ಒಂದು ಚಟುವಟಿಕೆ, ಒಂದು ಪರಿಸರ ಸಂರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ಮಿಂದ ಆಗುವಂತ ಪುಟ್ಟ ಅಳಿಲು ಸೇವೆ ಅಂದ್ರೆ ಪೆನ್ಸಿಲ್ಗಳನ್ನ ಬಳಸುವುದನ್ನು ನಿಲ್ಲಿಸಿ ಪ್ಲಾಸ್ಟಿಕ್ನಿಂದ ಮಾಡಿರುವಂತ ಐಟಮ್ಗಳನ್ನ ಬಳಸುವುದನ್ನು ಕಡಿಮೆ ಮಾಡಿ ಅದಕ್ಕೆ ಪರ್ಯಾಯವಾಗಿರುವಂತ ವಸ್ತುಗಳನ್ನ ಬಳಸುವಂಥದ್ದು. ಪೆನ್ಸಿಲ್ ಒಂದು ವಿಷಯ, ಕೇವಲ ಒಂದು ವಿಷಯ ಆಗಿರ್ಬೋದು, ಅದರಿಂದ ಅಡಗಿರುವಂತ ವಿಷಯ ಬಹಳಷ್ಟಿದೆ. ಸುದೀರ್ಘವಾದಂತ ವಿಷಯವನ್ನ ಸಂಕ್ಷಿಪ್ತವಾಗಿ ಲೇಖಕರು ಪೆನ್ಸಿಲ್ ಮೂಲಕ ಇದರೊಳಗೆ ಸಾದರಪಡಿಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಪೆನ್ಸಿಲ್ ಮೂಲಕ ಪ್ಲಾಸ್ಟಿಕ್ ಅನ್ನ ತಡೆಯುವಂತದ್ದು, ಆ ತಡೆಯುವ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬಹುದು, ಮಕ್ಕಳು ಒಂದು ಹೆಜ್ಜೆ ನಿಟ್ಟು ಆ ಕ್ರಾಂತಿಯ ಮೂಲಕ ಎಲ್ಲಾ ವಿದ್ಯಾರ್ಥಿಗಳು ಪೆನ್ಸಿಲ್ ಅನ್ನ ಬಳಸುವುದನ್ನ ಬಿಟ್ಟು ಪೆನ್ಸಿಲ್ ಅನ್ನ ಬಳಸ್ತಾರೆ. ಪರಿಸರ ಸ್ನೇಹಿಯಾಗಿರುವಂತಹ ಪೆನ್ಸಿಲ್ಗಳನ್ನ ಬಳಸಿ ಆ ಮೂಲಕ ಮಕ್ಕಳು ತಮ್ಮ ಕೈಲಾದಷ್ಟಂತಹ ಪರಿಸರ ಸಂರಕ್ಷಣೆಯ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ. ಒಂದು ಸುಂದರವಾದ ಕತೆ. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ, ಕ್ರೀಡಾಕೂಟ, ವಿಜೇತರಾದಂತ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಕೊಟ್ರೆ ಅವು ಇಂಥ ಸಾಹಿತ್ಯ ಕೃತಿ ಓದುವುದರಿಂದ ಮಕ್ಕಳು ಒಂದು ಓದುವ ಅಭಿರುಚಿ ಜೊತೆಗೆ ಒಂದು ಉತ್ತಮವಾದ ಕಲಿಕೆಯನ್ನ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಹೊಸ ಆವಿಷ್ಕಾರಗಳನ್ನ, ಹೊಸ ವಿಷಯಗಳನ್ನ ಅವರು ತಿಳಿದುಕೊಳ್ಳಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಟ್ಟು ಓದಿಸ್ಬೇಕು. ಇವತ್ತಿನ ದಿನ 132ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಸಾಹಿತ್ಯ ಕೃತಿ ಪರಿಚಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೊಡ್ತಿರುವಂತ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹಾಗೂ ಸಹಕಾರ ಸದಾ ಇರಲಿ ಅಂತ ಆಶಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.